ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೀಕ್ಷಕ ಪ್ರಭುಗಳೇ, ಮಹಾಂತೇಶ್ ಬೀಳಿಗಿ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು IAS ಅಧಿಕಾರಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಭೀಕರವಾಗಿರುವಂತಹ ರಸ್ತೆ ಅಪಘಾತದಲ್ಲಿ ಮಹಾಂತೇಶ್ ಬೀಳಿಗಿಯವರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾತು ತುಂಬ ಕೇಳಕ್ಕೆ ಒಂದು ರೀತಿ ಕೆಟ್ಟದನಿಸ್ತಾ ಇದೆ. ಇವರು ಬಾಗಲಕೋಟೆಯ ಕಡೆಯಿಂದ ಇವರು ಕಲಬುರಗಿ ಕಡೆ ಹೋಗ್ತಾ ಇದ್ರು. ಜೇವರ್ಗಿಯ ಒಂದು ಬೈಪಾಸ್ ಅಲ್ಲಿ ಒಂದು ಕ್ರಾಸ್ ಏನೋ ಬರುತ್ತೆ. ಕ್ರಾಸ್ ಹತ್ತಿರ ಸುಮಾರು 180 ಸ್ಪೀಡಲ್ಲಿತ್ತಂತೆ ಆ ವಾಹನ. ಆಗ ಭೀಕರವಾಗಿರುವಂತಹ ಅಪಘಾತ ಸಂಭವಿಸಿದೆ. ಒಂದು ನಾಯಿ ಏನೋ ಅಡ್ಡ ಬಂತಂತೆ. ಹೀಗಾಗಿ ಚಾಲಕ ತನ್ನ ಒಂದು ನಿಯಂತ್ರಣವನ್ನು ಕಳೆದುಕೊಂಡು ಈ ಕಾರು ಅಪಘಾತವಾಗಿರುವಂಥದ್ದು. ಮಹಾಂತೇಶ್ ಬೀಳಿಗಿಯವರು ಯಾರಿಗೂ ಗೊತ್ತಿಲ್ಲ ಹೇಳಿ, ಜಿಲ್ಲಾಧಿಕಾರಿಗಳಾಗಿದ್ದಂಥವರು ವಿವಿಧೆಡೆ, ಹಾಗೆ ಬೇರೆ ಒಂದು ರಂಗಗಳಲ್ಲಿ ಕೆಲಸ ಮಾಡಿದಂಥವರು. ಇವರು ಧಾರವಾಡದಲ್ಲಿ ಮೊದಲು ಇಂಗ್ಲೀಷ್ ಪಾಠವನ್ನು ಹೇಳ್ತಾ ಇದ್ದಂಥವರು. ಹಾಗೆ ವಿದ್ಯಾರ್ಥಿಗಳ ಬಗ್ಗೆ, ಬಡವರ ಬಗ್ಗೆ ಬಹಳ ಕನಿಕರ ಹೊಂದಿರುವಂತಹ ವ್ಯಕ್ತಿ ಮಹಾಂತೇಶ್ ಬೀಳಿಗಿಯವರು. ಹಣೆ ಮೇಲೆ ಯಾವತ್ತೂ ವಿಭೂತಿ ಇರ್ತಾ ಇತ್ತು, ಮುಖದಲ್ಲಿ ಯಾವತ್ತೂ ನಗು ಇರ್ತಾ ಇತ್ತು. ಬಡ ವಿದ್ಯಾರ್ಥಿಗಳನ್ನ ಕಂಡ್ರೆ ಬಾಚಿ ತಬ್ಬಿಕೊಳ್ಳುವಂತಹ ಗುಣ ಮಹಾಂತೇಶ್ ಬೀಳಿಗಿಯವರು. ಮಹಾಂತೇಶ್ ಬೀಳಿಗಿಯವರು ಎಷ್ಟೊಂದು ಪ್ರಾಮಾಣಿಕರಾಗಿದ್ದರೆ ಅಂತಂದರೆ, ಪ್ರತಿಯೊಂದು ತಮ್ಮ ಕಚೇರಿಯಲ್ಲಿ ನೀಟಾಗಿ ಕೆಲಸಗಳಾಗಬೇಕು, ನಂತರ ಯಾವುದೇ ಒಂದು ಕೆಲಸ ಪೆಂಡಿಂಗ್ ಇರಬಾರ್ದು. ಅಂತಹ ಒಂದು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಮಹಾಂತೇಶ್ ಬೀಳಿಗಿಯವರು. ಮಹಾಂತೇಶ್ ಬೀಳಿಗಿಯವರು ಅವರ ಭಾಷಣಗಳನ್ನ ಕೇಳ್ತಾ ಇದ್ದರೆ ಎಂತಹ ವ್ಯಕ್ತಿಯು ಒಂದು ಕ್ಷಣ ಮನೋಜ್ಞವಾಗಿ ನಿಂತು ಕೇಳ್ತಾ ಬಿಟ್ಟಿರ್ತಾನೆ. ಅಷ್ಟೊಂದು ಹಳ್ಳಿ ಸೊಗಡಿನ ಭಾಷೆ, ಅಷ್ಟೊಂದು ಸುಲಲಿತವಾಗಿರುವಂತಹ ಭಾಷೆ, ಹಾಗೆ ವಿದ್ಯಾರ್ಥಿಗಳಿಗೆ ಹಾಗೆ ಬೇರೆ ವ್ಯಕ್ತಿಗಳಿಗೆ ಯಾವ ರೀತಿ ಮನಮುಟ್ಟುವಂತೆ ಹೇಳಬೇಕೋ ಆ ರೀತಿ ಬುದ್ಧಿವಾದವನ್ನು ಹೇಳುವಂತಹ ವ್ಯಕ್ತಿ, ಅಧಿಕಾರಿ ಅವರಿದ್ದರೆ ಅವರು ಮಹಾಂತೇಶ್ ಬೀಳಿಗಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸ್ನೇಹಿತರೆ, ಮಹಾಂತೇಶ್ ಬೀಳಿಗಿಯವರು ಪ್ರಯಾಣಿಸ್ತಿದ್ದ ಕಾರು ಏನಿದೆಯಲ್ಲ, ಆ ಕಾರಲ್ಲಿ ಸುಮಾರು 5 ಜನ ಇರ್ತಾರೆ. ಡ್ರೈವರ್ನ ಸೇರಿಕೊಂಡು ಡ್ರೈವರ್ ಮತ್ತು ಇನ್ನೋರ್ವ ಅವರ ಬ್ರದರು, ಹಾಗೆ ಇವರು 3 ಜನ ಸಾವನ್ನಪ್ಪಿರುವಂಥದ್ದು. ಮಹಾಂತೇಶ್ ಅವರನ್ನು ಕಲಬುರಗಿಯ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲೆ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಷ್ಟರಲ್ಲಿ ಮಹಾಂತೇಶ್ ಬೀಳಿಗಿಯವರು ಸಾವನ್ನಪ್ತಾರೆ. ಸ್ಥಳಕ್ಕೆ ಅಲ್ಲಿನ SP ಅವರು ಆಗಮಿಸಿ ಭೇಟಿಯನ್ನು ಕೊಡ್ತಾರೆ. ಬೇರೆ ಅಧಿಕಾರಿಗಳು ಸಹ ಅಲ್ಲಿ ಭೇಟಿ ಕೊಡ್ತಿರುವಂಥದ್ದು. ಸದ್ಯಕ್ಕೆ ಮಹಾಂತೇಶ್ ಬೀಳಿಗಿಯವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಧಿಕಾರಿ ತುಂಬ ಒಳ್ಳೆಯ ಅಧಿಕಾರಿ. ಈ ಒಬ್ಬ ಡ್ರೈವರ್ನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯದಿಂದ ಈ ರೀತಿ ಆಗೋಯ್ತಾ ಇಂಥದ್ದೊಂದು ಪರಿಸ್ಥಿತಿಗೆ ಕಾರಣವಾಯಿತಾ ಅನ್ನುವಂಥದ್ದೇ ವಿಷಾದನೀಯ ಅಂತ ಹೇಳಬಹುದಾಗಿದೆ. ವೀಕ್ಷಕ ಪ್ರಭುಗಳೇ, ಮಹಾಂತೇಶ್ ಬೀಳಿಗಿಯವರ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಮಹಾಂತೇಶ್ ಬೀಳಿಗಿಯವರ ಬಗ್ಗೆ ಒಂದಿಷ್ಟು ನಿಮ್ಮ ಅನಿಸಿಕೆಗಳನ್ನು ಹಾಕಿ ಅಂತ ಹೇಳ್ತಾ, ನಿಜಕ್ಕೂ ಮಹಾಂತೇಶ್ ಬೀಳಿಗಿಯವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವಂಥದ್ದು ನಮ್ಮ KTTVಯ ಒಂದು ಮನವಿ ಅಥವಾ ಒಂದು ಆಶಯ ಅಥವಾ ಒಂದು ದುಃಖವಾಗಿರುವಂತಹ ಒಂದು ಮಾತು ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಮಹಾಂತೇಶ್ ಬೀಳಿಗಿಯವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.